ಆಧಾರ್ ಕಾರ್ಡ್ ನ್ಯೂ ಅಪ್ಡೇಟ್. ಇನ್ ಮುಂದೆ OTP ಬೇಕಿಲ್ಲ. ಇವತ್ತಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಯಾವ ಕೆಲಸವೂ ನಡೀತಿಲ್ಲ. ಬ್ಯಾಂಕ್ ಅಕೌಂಟ್ ಇಂದ ಹಿಡಿದು ರೇಷನ್ ಕಾರ್ಡ್ ವರೆಗೆ, ಸಿಮ್ ಕಾರ್ಡ್ ನಿಂದ ಹಿಡಿದು ಬಸ್, ಏರ್ಪೋರ್ಟ್ ತನಕ ಪ್ರತಿಯೊಂದಕ್ಕೂ ನಮ್ಗೆ ಆಧಾರ್ ಕಾರ್ಡ್ ಬೇಕೇ ಬೇಕು. ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋಕೆ ಮೈ ಆಧಾರ್ ಆಪ್ ನಮ್ಗೆ ಬೇಕೇ ಬೇಕಾಗುತ್ತೆ. ಈಗ ಇರುವ ಮೈ ಆಧಾರ್ ಆಪ್ ಶೀಘ್ರದಲ್ಲೇ ಬಂದಾಗಲಿದೆ. ಹೌದು, ಕೇಂದ್ರ ಸರ್ಕಾರದ UIDAI ಈಗ ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದೆ. ಹಳೆಯ ಆಪ್ ಬದಲಿಗೆ ಅತ್ಯಾಧುನಿಕ ಫೀಚರ್ಸ್ ಇರುವ ಹೊಸ ಆಪ್ ಪರಿಚಯಿಸಿದೆ. ಈ ಹೊಸ ಆಪ್ ನಲ್ಲಿ OTP ಇಲ್ಲದೆಯೂ ನೀವು ಕೆಲಸ ಮಾಡಬಹುದು. ಅದು ಹೇಗೆ ಸಾಧ್ಯ, ಈ ಹೊಸ ಆಪ್ ಅನ್ನು ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಹಳೆಯ ಆಪ್ ಏಕೆ ಬಂದಾಗ್ತಿದೆ? ನಾವು ಇದುವರೆಗೂ ಬಳಸುತ್ತಿದ್ದ ಮೈ ಆಧಾರ್ ಆಪ್ ನಲ್ಲಿ ಕೆಲವು ಭದ್ರತಾ ಸಮಸ್ಯೆಗಳು ಮತ್ತು ತಾಂತ್ರಿಕ ಅಡಚಣೆಗಳಿದ್ದವು. ಮುಖ್ಯವಾಗಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿರುವ ಈ ಕಾಲದಲ್ಲಿ ನಿಮ್ಮ ಬೆರಳಚ್ಚು ಅಥವಾ ಫಿಂಗರ್ ಪ್ರಿಂಟ್ ದುರ್ಬಳಕೆ ಆಗುವ ಸಾಧ್ಯತೆ ಇರುತ್ತಿತ್ತು. ಜೊತೆಗೆ ನೆಟ್ವರ್ಕ್ ಇಲ್ಲದ ಸಮಯದಲ್ಲಿ OTP ಬಾರದೆ ನಾವು ಕಾಯಬೇಕಾಗಿತ್ತು. ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ನೀಡಲು UIDAI ಈಗ ಫೇಸ್ ಅಥೆಂಟಿಕೇಶನ್ ಎಂಬ ಹೊಸ ತಂತ್ರಜ್ಞಾನವನ್ನು ತಂದಿದೆ. ಅಂದ್ರೆ ಇನ್ ಮುಂದೆ ನೀವು ಆಧಾರ್ ವಿವರಗಳನ್ನು ನೋಡಲು ಅಥವಾ ಅಪ್ಡೇಟ್ ಮಾಡಲು ನಿಮ್ಮ ಮುಖವೇ ಕಿಲಿಗೈ ಆಗಲಿದೆ. ಹಾಗಾದ್ರೆ ಫೇಸ್ ಅಥೆಂಟಿಕೇಶನ್ ಸ್ಕ್ಯಾನ್ ಅಂದ್ರೆ ಏನು? ಫೇಸ್ ಅಥೆಂಟಿಕೇಶನ್ ಸ್ಕ್ಯಾನ್ ಅಂದ್ರೆ ನಿಮ್ಮ ಮುಖವನ್ನು ಕ್ಯಾಮೆರಾ ಮೂಲಕ ಸ್ಕ್ಯಾನ್ ಮಾಡಿ ನಿಮ್ಮ ಗುರುತನ್ನು ದೃಢೀಕರಿಸುವ ವಿಧಾನ. ಇದನ್ನು ಸಾಮಾನ್ಯವಾಗಿ ಈ ಕೆಲಸಗಳಿಗೆ ಮಾತ್ರ ಬಳಸ್ತಾರೆ. ನಿಮ್ಮ ಖಾತೆ ನಿಜವಾಗಿಯೂ ನಿಮ್ಮದೇ ಎಂದು ಖಚಿತಪಡಿಸಲು, ಹೊಸ ಸಾಧನದಲ್ಲಿ ಲಾಗಿನ್ ಮಾಡುವಾಗ, KYC ಅಥವಾ ಸರ್ಕಾರಿ ಸೇವೆಗಳಲ್ಲಿ ಗುರುತು ಪರಿಶೀಲಿಸಲು, ಮೋಸ ಅಥವಾ ನಕಲಿ ಖಾತೆಗಳನ್ನು ತಡೆಯಲು. ಈ ಹೊಸ ಆಪ್ ನಿಂದ OTP ಕಿರಿಕಿರಿ ಇರಲ್ಲ. ನಿಮ್ಮ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿದ್ರು ಕೆಲವು ಬಾರಿ OTP ಬರಲ್ಲ. ಆದ್ರೆ ಈ ಆಪ್ ನಲ್ಲಿ ಕ್ಯಾಮರಾ ಮುಂದೆ ಮುಖ ತೋರಿಸಿದರೆ ಸಾಕು, ಲಾಗಿನ್ ತಕ್ಷಣವೇ ಆಗುತ್ತೆ. ಹಾಗಾದ್ರೆ ಈ ಆಪ್ ಸಂಪೂರ್ಣವಾಗಿ ಸುರಕ್ಷತೆ ಇದೆಯಾ? ಹೌದು, ಸುರಕ್ಷಿತ ಇದೆ. ಹಾಗಾದ್ರೆ ಈ ಆಪ್ ನಿಂದ ನಮ್ಗೆ ಸುರಕ್ಷತೆ ಇದೆಯಾ? ಹೌದು, ಖಂಡಿತ ಇದೆ. ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನು ಯಾರು ಬೇಕಾದ್ರೂ ಕದಿಬಹುದು ಅಥವಾ ದುರ್ಬಳಕೆ ಮಾಡಿಕೊಳ್ಳಬಹುದು. ಆದ್ರೆ ನಿಮ್ಮ ಮುಖದ ಗುರುತು ಇರುವುದರಿಂದ ಇದು ಹೆಚ್ಚು ಸುರಕ್ಷಿತ. ಸುಲಭವಾಗಿ ನಾವು ಬಳಸಬಹುದು. ಮನೆಯಲ್ಲೇ ಕುಳಿತು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು ಅಥವಾ ಅಪ್ಡೇಟ್ ಸಹ ಮಾಡಬಹುದು. ಆಧಾರ್ ಕೇಂದ್ರಕ್ಕೆ ಅಲಿಯೋದು, ಕ್ಯೂ ನಿಲ್ಲೋದು ತಪ್ಪುತ್ತೆ. ಸರ್ಕಾರ ನೀಡಿದ ಭರ್ಜರಿ ರಿಯಾಯಿತಿ ಇದು. ಇದರ ಜೊತೆ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲು ಸರ್ಕಾರ ನೀಡಿದ್ದ ಉಚಿತ ಸಮಯವನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಆದ್ದರಿಂದ ಕೂಡಲೇ ಪ್ಲೇ ಸ್ಟೋರ್ಗೆ ಹೋಗಿ ಹೊಸ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಹಳೆ ಆಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತು ನಿಮ್ಮ ಆಧಾರ್ ಇನ್ನು ಮುಂದೆ ಮನೆಯಲ್ಲೇ ಕುಳಿತುಕೊಂಡು ಅಪ್ಡೇಟ್ ಮಾಡಿ ಸುರಕ್ಷಿತವಾಗಿರಿಸಿಕೊಳ್ಳಿ. ರೇಷನ್ ಕಾರ್ಡ್, ಗೃಹಲಕ್ಷ್ಮಿ ಮತ್ತು ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಗಾಗಿ ಈಗಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ.